ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕ ಮಹಾದೇವಿ ವಚನದ ತನು ಶುಚಿ ಬಗ್ಗೆ, ಈ ಭೌತಿಕ ಶರೀರವನ್ನು ಸ್ವಚ್ಛ ಮಾಡಲಿಕ್ಕೆ ತನು ಶುಚಿ ಅಂದ್ರೆ ಷಟ್ ಕ್ರಿಯೆಗಳ ಬಗ್ಗೆ ಹೇಳ್ತಾ ಇದ್ದೀವಿ. ನೇತಿ, ಧೌತಿ, ಕಪಾಲಭಾತಿ, ತ್ರಾಟಕ್, ನವಲಿ, ಬಸ್ತಿ ಅಂತ. ನೀತಿಯೊಳಗೆ ಎಲ್ಲರಿಗೂ ಸುಲಭ ಸಾಧ್ಯ ಆಗುವಂಥ ಜಲನೇತಿ ಬಗ್ಗೆ ಹೇಳಿದ್ದೀವಿ. ನೀತಿ ಧೌತಿ, ಅದರೊಳಗೂ ಜಲಧೌತಿ ಬಗ್ಗೆ ಹೇಳಿದ್ದೀವಿ. ಮೂಗ್ಲೆ ನೀರು ತೆಗೆದಕ್ಕೆ ಜಲನೇತಿ, ಆಮೇಲೆ ನೀರು ಕುಡಿದು ಉಲ್ಟಿ ಮಾಡೋದಕ್ಕೆ ಜಲಧೌತಿ, ಮತ್ತು ರೆಸ್ಪಿರೇಟ್ರಿ ಸಿಸ್ಟಮ್ ಕ್ಲೀನ್ ಮಾಡ್ಲಾಕ ಕಪಾಲಭಾತಿ. ತ್ರಾಟಕ ಜಗತ್ನಾಗ ಬೆಸ್ಟ್ ತ್ರಾಟಕ, ಅತ್ಯಂತ ವೈಚಾರಿಕವಾದಂಥ ತಾತ್ವಿಕವಾದಂಥ ಒಂದು ತ್ರಾಟಕ ಯೋಗ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಲಿಂಗ ತ್ರಾಟಕ ಯೋಗ. ಅದಕ್ಕೆ ಬಸವಣ್ಣ ಸಮಾಜ ವಿಜ್ಞಾನಿ ಬಸವಣ್ಣ, ಆಧ್ಯಾತ್ಮ ವಿಜ್ಞಾನಿ ಬಸವಣ್ಣ, ಧರ್ಮ ವಿಜ್ಞಾನಿ ಬಸವಣ್ಣ ಅಂತಾರೆ. ಅದಕ್ಕಾಗಿ ತ್ರಾಟಕ. ಇನ್ನು ನವಲಿ ಅಂದ್ರೆ पैर गरम पेट नरम सर ठंडा तो वैद्य को मारो डंडा. शीर्षासನ ಇಸ್ ದ ಕಿಂಗ್ ಆಫ್ ಆಸನಾಸ್, ನವಲಿ ಇಸ್ ಮಾರ್ವಲಸ್ ಇನ್ ಆಸನಾಸ್ ಅಂತ. ನವಲಿ ಅಂದ್ರೆ ಹೊಟ್ಟೆ ಮಿದು ಇತ್ತು ಅಂತಂದ್ರೆ ಹೊಟ್ಟೆ ತಿರುಗಿಸೋದಕ್ಕೆ ನವಲಿ ಅಂತಾರೆ. ಕಾಮನ ಬಿಲ್ಲುದಾಗ ರಾಜಕುಮಾರ್ ಹೆಂಗೆ ತನ್ನ ಕರಳುಗಳನ್ನೆಲ್ಲ ಹೊಟ್ಟೆ ಹಿಂಗೆ ತಿರುಗಿಸ್ತಾನೋ ಹಂಗೆ ತಿರುಗಿಸೋದಕ್ಕೆ ನವಲಿ ಅಂತಾರೆ. ಉದರ ಶಕ್ತಿ ವಿಕಾಸ ಕ್ರಿಯಾದೊಳಗೆ ಜೋರ್ಲೆ ಉಸುಲು ಹೊರಗೆ ಬಿಟ್ಟು ಅಲ್ಲೇ ತಡೆದು ಜೋರಿನಿಂದ ಹೊಟ್ಟೆ ಜಕ್ಕೊಂಡು ಒಳಗೆ ದುಬ್ಬಕ್ಕೆ ಹಚ್ಚೋದಕ್ಕೆ ಉಡ್ಯಾಣ ಬಂದಂತ. ಜಠರಾಗ್ನಿ ಭಾಳ ತೇಜ್ ಹಾಕದ, ಧಗ 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 ಉರಿಯುವಂಥ ಯಜ್ಞದೊಳಗೆ ಬಾಳೆಹಣ್ಣು ಒಗೆದ್ರೆ ಸುಡಂಗಿಲ್ಲ. ಹಂಗೆ ನೋಡ್ರಿ, ಇಲ್ಲಿ ಜಠರಾಗ್ನಿ ಅಂತದ, ಅದರೊಳಗೆ ಯಜ್ಞ ಮಾಡ್ತೀವಲ್ಲ, ಏನೋ ಎಲ್ಲ ಆಹಾರವನ್ನು ಹಾಕ್ತೀವಿ, ಹಾಕಿದ್ದನ್ನೆಲ್ಲ ಭಸ್ಮ ಮಾಡಿಬಿಡ್ತದೆ, ಅದು ಜಠರಾಗ್ನಿ. ಅದಕ್ಕಾಗಿ ನವಲಿಯಿಂದ ಏನಾಗ್ತದ ಅಂತಂದ್ರೆ, ನೀರು ಕುಡಿದು ನವಲಿ ಮಾಡಿಬಿಟ್ರೆ ಮಲ ಮೂತ್ರಗಳು ಕ್ಲೀನ್ ಆಗ್ತವೆ. ಕಾನ್ಸ್ಟಿಪೇಷನ್ ಈಸ್ ದ ರೂಟ್ ಕಾಸ್ ಫಾರ್ ಆಲ್ ದ ಡಿಸೀಸಸ್ ಅಂತ. ಮಲಬದ್ಧತೆನ ಎಲ್ಲ ರೋಗಗಳ ಮೂಲ ಕಾರಣ, ಮೂಲ ತಾಯಿ ಬೇರು. ಅದಕ್ಕಾಗಿ ಮೋಷನ್ ಕ್ಲೀನ್ ಆದ್ರೆ ಮಲಬದ್ಧತೆ ದೂರ ಆಗ್ತದ. ಮಲಬದ್ಧತೆ ದೂರ ಆಯಿತು ಅಂತಂದ್ರೆ ಮನುಷ್ಯನಿಗೆ ಮೋಷನ್ ಕ್ಲೀನಾಗಿ ಸ್ನಾನ ಮಾಡಿಬಿಟ್ಟಂದ್ರೆ ಪರಿಕಳಿಸಿದ ಹಾವಿನಗತ್ತಲೆ ಮನುಷ್ಯ ಆ್ಯಕ್ಟಿವ್ ಆಗಿರ್ತಾನೆ. ಅದಕ್ಕಾಗಿ ಯಾವುದು ನಾವು ಕಣ್ಲಿ ನೋಡ್ಲಾಕ ಹೇಸಿಗೆ ಬರ್ತದ ಅಂಥ ಮಲ ಒಳಗೆ ಉಳಿದಿತ್ತು ಅಂತಂದ್ರೆ ಅದೇ ರೋಗಕ್ಕೆ ಕಾರಣ ಆಗ್ತದ. ನಾವು ತಿಂದ ಆಹಾರ ಹೆಂಗೆ ರಸ, ರಕ್ತ, ಮಾಂಸ, ಮಜ್ಜ, ತಂಟು, ಹಡ್ಡಿ, ವೀರ್ಯ ಇದರೊಳಗೆ ತೇಜಸ್ಸಿನೊಳಗೆ ಹೆಂಗೆ ಪರಿವರ್ತನೆ ಆಗ್ತದೋ ಹಂಗೆ ಒಳಗುಳಿದ ಮಲ ಅನೇಕ ರೋಗಗಳಿಗೆ ಕಾರಣವಾಗ್ತದೆ. ಅದಕ್ಕಾಗಿ ನೀರು ಕುಡಿದು ಹಿಂಗೆ ನವಲಿ ಮಾಡೋದ್ರಿಂದ ಮೋಷನ್ ಕ್ಲೀನಾಗಿ. ಆನಂತರ ನವಲಿ ಮುಗಿದ ಮೇಲೆ ಬಸ್ತಿ ಅಂತಾರೆ. ಬಸ್ತಿ ಅಂದ್ರೆ ನಾವು ಎಷ್ಟು ಹೊತ್ತು ಉಣ್ತೀವಿ ಅಷ್ಟು ಹೊತ್ತು ಸಂಡಾಸ್ಗೆ ಹೋಗ್ಬೇಕು, ಅಷ್ಟು ಹೊತ್ತು ಮೋಷನ್ ಆಗ್ತಾ ಇರಬೇಕು. ಅಂದರೆ ಭೇದಿ ಅಷ್ಟು ನಾವು ಎಷ್ಟು ಹೊತ್ತು ಉಣ್ತೀವಿ ಅಷ್ಟು ಹೊತ್ತು ಜೈ ಬಾರ್ ಖಾಯ್ ತೈ ಬಾರ್ ಜಾಯ್ ಅಂತ ಗುಜರಾತಿ ಒಳಗೆ ನಾನು ನೋಡಿ ಅದು ಎಷ್ಟು ಹೊತ್ತು ಉಣ್ತೀವಿ ಅಷ್ಟು. ಆದ್ರೆ ಸಾಮಾನ್ಯವಾಗಿ ನಾವೆಲ್ಲ 3 ಹೊತ್ತು ಉಣ್ತೀವಿ, ಒಂದೇ ಹೊತ್ತು ಸಂಡಾಸ್ಗೆ ಹೋಗ್ತೀವಿ. ಹೀಗಾಗಿ ಮಲ ಎಲ್ಲ ಶರೀರದ ಒಳಗೆ ಉಳಿದು ಬಿಡ್ತದೆ.
ಶರೀರದ ಒಳಗೆ ಮಲಾಶಯದಾಗ ದೊಡ್ಡ ಕರುಳಿನಾಗ ಮಲ ಉಳಿತು ಅಂತಂದ್ರೆ ಅದು ಏನು ದುಷ್ಪರಿಣಾಮ ಮಾಡ್ತದ ಅಂತಂದ್ರೆ ಅದು ರೋಗಕ್ಕೆ ಕಾರಣ ಆಕ್ಕದ. ಅದು ತಲೆನೋವರೆ ಹಾಕದ, ಚರ್ಮ ರೋಗರೆ ಹಾಕದ, ಹೊಟ್ಟೆ ನೋವರೆ ಹಾಕದ, ಜ್ವರರೇ ಬರ್ತಾವೆ, ಡಿಸೆಂಟ್ರಿ ಹತ್ತದ. 1 2 ಇವು ಏನೇನು ಅಂತಾರ ಅಕ್ಯೂಟ್ ಡಿಸೀಸಸ್ ಅಂತಾರೆ. ರೋಗದಲ್ಲಿ ಸಾಮಾನ್ಯವಾಗಿ 3 ಪ್ರಕಾರ. ಒಂದು ಅಕ್ಯೂಟ್ ಡಿಸೀಸ್, ಮತ್ತು ಕ್ರಾನಿಕ್ ಡಿಸೀಸ್, ಡೆಡ್ಲಿ ಡಿಸೀಸ್ ಅಂತ. ಅಕ್ಯೂಟ್ ಡಿಸೀಸ್ ಅಂದರೆ ಕೆಮ್ಮ, ನೆಗಡಿ, ಜ್ವರ, ಗುಳ್ಳೆ ಹೇಳೋದು, ಡಿಸೆಂಟ್ರಿ ಇರ್ತದೆ. ಇಂಥವೆಲ್ಲ ಅಕ್ಯೂಟ್ ಡಿಸೀಸ್, ತೀವ್ರ ರೋಗಗಳು ಅಂತಾರೆ. ಇವು ಭಾಳ 1 ದಿವಸ 2 ದಿವಸ 3 ದಿವಸ, ಭಾಳ ಅಂದ್ರೆ 7 ದಿವಸ ಇರ್ತದೆ, ಮುಂದಿರಂಗಿಲ್ಲ. ಕ್ಲೀನ್ ಅವು ಎದಕ್ಕೆ ಬಂದಿರ್ತಾವಂದ್ರೆ ಶರೀರ ಕ್ಲೀನ್ ಮಾಡ್ಲಿಕ್ಕೆ ಬಂದಿರ್ತಾವೆ. ಅದಕ್ಕೆ ಕಾಮ ಚಾಲು ರಸ್ತಾ ಬಂದು ಕ್ಲೀನಿಂಗ್ ಆಗೋ ಹೊತ್ನ್ಯಾಗ ನಾವು ಟ್ಯಾಪ್ ಬಂದ್ ಮಾಡ್ಬೇಕಾಗ್ತದ. ಕ್ಲೀನಿಂಗ್ ಅಂದ್ರೆ ಕ್ಲೀನಿಂಗ್ ಸರಿಯಾಗಿ ಆಗ್ತದ. ಟ್ಯಾಪ್ ಚಾಲು ಇಟ್ಟು ಹಂಗೆ ಇದನ್ನಾಗ್ಲಕ್ಕ ಸಾಧ್ಯದ. ಅದಕ್ಕೆ ಯಾವಾರೇ ಇಂಥವು ಅಕ್ಯೂಟ್ ಡಿಸೀಸ್ ಚಾಲು ಅದು ಅಂತಂದ್ರೆ, ತೀವ್ರ ರೋಗಗಳ ಮನುಷ್ಯನಿಗೆ ಬಂದು ಅಂತಂದ್ರೆ ನಾವು ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಉಪವಾಸ ಮಾಡಬೇಕು. ಅಂದ್ರೆ ಬಾಡಿ ಕ್ಲೀನ್ ಆಗ್ತದ. ಯಾಕಂದ್ರೆ ಬಾಡಿ ಕ್ಲೀನ್ ನಡೆಸೈತಪ್ಪ, ಸ್ವಲ್ಪ ತಡಿ, ಒಳಗೇನು ಹಾಕಬೇಡ ಅಂತ ಹೇಳ್ದಂಗೆ ಅದು. ಯಾಕಂದ್ರೆ ಮಲ, ಮೂತ್ರ, ಬೆವರ, ಶ್ವಾಸ ಈ 4 ಚಾನಲ್ಲೇ 4 ಮೇನ್ ಚಾನಲ್ಸ್. ಈ 4 ದಾರಿಗಳಿಂದ ಹೊಲಸು ಹೊರಗೆ ಹೋಗ್ತಿರ್ತದೆ ದಿನನಿತ್ಯ. ಇವು 4 ಮೇನ್ ಚಾನಲ್ಸ್ದಿಂದ ಹೊಲಸು ಹೋಗಿ ಏನಾದರೂ ಸ್ವಲ್ಪ ಉಳಿದಿತ್ತು ಅಂತಂದ್ರೆ ಅದು ರೋಗದ ಮೂಲಕ, ಈ ತೀವ್ರ ರೋಗಗಳ ಮೂಲಕ ಹೊರಗೆ ಹೋಗ್ತಿರ್ತದೆ. ಅದಕ್ಕಾಗಿ ನಾವು ನೆನಪಿಡಬೇಕು, ತೀವ್ರ ರೋಗಗಳು ದೇ ಆರ್ ನಾಟ್ ಅವರ್ ಎನಿಮೀಸ್, ದೇ ಆರ್ ಅವರ್ ಫ್ರೆಂಡ್ಸ್. ಅವು ಏನು ರೋಗ ಬಂದಿರ್ತಾವಲ್ಲ, ಜ್ವರ, ನೆಗಡಿ, ಕೆಮ್ಮ, ಡಿಸೆಂಟ್ರಿ, ಇಂಥವೆಲ್ಲ ನಮ್ಮ ಶರೀರ ಸ್ವಚ್ಛ ಮಾಡ್ಲಾಕ್ಕೆ ಬಂದಾವ, ನಿನ್ನ ಆರೋಗ್ಯವಾಗಿ ಇಡ್ಲಾಕ್ಕೆ ಬಂದಾವ. ನೋಡಪ್ಪ, ದಿನನಿತ್ಯ 4 ರಸ್ತಾಲೆ ಎಲ್ಲ ಹೊಲಸು ಹೊರಗೆ ಕ್ಲೀನ್ ಆಗಿಲ್ಲ. ಅದಕ್ಕೆ 5ನೇ ರಸ್ತೆ ನಾವು ಹುಡುಕಿದ್ದೀವಿ ಈ ರೋಗದ ಮೂಲಕ. ಈ ಜ್ವರ ಅಂದ್ರೆ ಉಷ್ಣದ ವಿಕಾರವನ್ನು ಎಲ್ಲ ಹೊರಗೆ ತೆಗಿಲ ಹತ್ತಿದ್ದೀವಿ. ಕೆಮ್ಮ, ನೆಗಡಿ ಅಂತಂದ್ರೆ ಕಫ, ಇದ್ದದ್ದು ಕಫ ಎಲ್ಲ ಏನು ಆಹಾರ ಕೊಳತು ಕಫ ಆಗಿರ್ತದ ಅದನ್ನೆಲ್ಲ ಹೊರಗೆ ಹಾಕ್ಲ ಹತ್ತಿದ್ದೀವಿ. ಹಿಂಗೆ ನಾವು ಕ್ಲೀನಿಂಗ್ ನಡೆದದ. ಸ್ವಲ್ಪ ತಡ್ಕೋ, ಅಥವಾ ನೀರು ಕುಡಿದು ಸುಮ್ಮೀರ, ಅಥವಾ ಏನಾದರೂ ಜ್ಯೂಸ್ ತಗೋ, ಆಹಾರ ತೊಗೊಳಕ್ಕೆ ಹೋಗಬೇಡ. ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ, जब एक व्यक्ति अस्वस्थ बनता है न उसको दवा की आवश्यकता है न उसको भोजन की, उसको आरोग्य ज्ञान की आवश्यकता है. ಅದಕ್ಕೆ ಅವಾಗ ಭೋಜನನೂ ಕೊಡಬಾರ್ದು, ಔಷಧನೂ ಕೊಡಬಾರ್ದು. ಅದರಷ್ಟು ಅದಕ್ಕೆ ನೀರು ಕೊಡ್ತು, ಅದರಷ್ಟು ಅದಕ್ಕೆ ಬಿಟ್ಟರೆ ಅದು ತಾನೇ ಕ್ಲೀನ್ ಮಾಡ್ಕೋತಿರ್ತದೆ. ಟ್ರೆಮೆಂಡಸ್ ಹೀಲಿಂಗ್ ಪವರ್ ಇನ್ ಎವ್ರಿ ಬಾಡಿ, ಒನ್ ಶುಡ್ ನೋ ಹೌ ಟು ಗೆಟ್ ಇಟ್. ಅದ್ಭುತವಾದಂಥ ರೋಗ ಗುಣ ಮಾಡುವಂಥ ಶಕ್ತಿ ಅದ, ನಮಗೆ ಗೊತ್ತಿಲ್ಲ ಅದು. ಅದಕ್ಕಾಗಿ ಅದು ಏನಪ್ಪ ಅಂತಂದ್ರೆ ಬಸ್ತಿ ಅಂತಂದ್ರೆ, ಸಾಮಾನ್ಯವಾಗಿ ಬಸ್ತಿ ಹಿಂದಿನ ಋಷಿ ಮುನಿಗಳು ಏನು ಮಾಡ್ತಿದ್ರು, ಯೋಗಿಗಳು ಋಷಿ ಮುನಿಗಳು ಗಲಗಂತಿರ್ತದೆ. ಅದು ಹೊಳಿ ದಂಡ್ಯಾಗ ಒಂದು ಹುಲ್ಲ, ದಪ್ಪ ಹುಲ್ಲ, ಅದು ಒಳಗೆ ಫಳ್ಳಿರ್ತದೆ. ಆ ಗಲಗೆ ಒಂದು 6 ಇಂಚು ತೊಗೊಂಡು ಹಿಂಗೆ ಕೆತ್ತಿ ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ಗುದದ್ವಾರದಾಗ ಸೇರಿಸಿ ನವಲಿ ಮಾಡಿಬಿಟ್ರೆ ನೀರೆಲ್ಲ ಜಕ್ಕೊಂಬಿಡ್ತೈತೆ. ಅದು ಹೊರಗೆ ಹೋಗಿ ಮೋಷನ್ಗೆ ಹೋಗಿ ಬಂದು ಬಿಟ್ರೆ ಕ್ಲೀನ್ ಹಾಕದು. ಹಿಂಗೆ ಮಲ್ಕೊಂಡು ಇದು ನವಲಿ ಮಾಡೋದು ಮತ್ತು ಹಿಂಗೆಲ್ಲ ಗಲಗ ಉಳಿದ ಸಾಮಾನ್ಯ ಜನರಿಗೆಲ್ಲ, ಸಂಸಾರಿಕರಿಗೆ, ಯಾರು ಜಂಜಾಟದಾಗಿರ್ತಾರೆ ಇಂಥವ್ರಿಗೆ ಸಾಧ್ಯ ಆಗಂಗಿಲ್ಲ. ಯೋಗಿಗಳಿಗೋ ಅಥವಾ ಸಾಧಕರಿಗೋ ಯಾರಿಗೋ ಕೆಲವೊಬ್ರಿಗೆ ಗೊತ್ತಾಗ್ತದೆ. ಆದ್ರೆ ಜನಸಾಮಾನ್ಯರು ಏನು ಮಾಡಬೇಕಪ್ಪ ಅಂತಂದ್ರೆ, ಎನಿಮಾ ಅಂತ ಒಂದು ವ್ಯವಸ್ಥೆ ಇರ್ತದೆ. ಎಡಮಗ್ಗಲ್ಲೇ ಹಿಂಗೆ ಮಲಗಿ ಬಲಕಿನ ಇದನ್ನು ಅಂದ್ರೆ ಮ್ಯಾಲಿನ ಕಾಲ ಎದೆ ಕಡೆ ಮಡಚ್ಕೋಬೇಕು.
ಮೊಳಕಾಲ ಎದೆ ಕಡೆ ಬರಬೇಕು ಬಲಗಾಲದ್ದು, ಎಡಗಾಲ ಸೀದಾ ಉದ್ದ ಮಾಡಿಬಿಟ್ರೆ ಗುದದ್ವಾರ ಫ್ರೀ ಹಾಕದ. ಆವಾಗ ಒಂದು ಎನಿಮಾ ಪಾಟ್ ಅಂಥೇಳಿ ಎನಿಮಾದ ಡಬ್ಬಿ ಇರ್ತದೆ. ಆ ಎನಿಮಾ ಡಬ್ಬಿ ಮುಂದೆ ಒಂದು 4 ಫೂಟ್ ಪೈಪ್ ಇರ್ತದೆ. ಪೈಪದ ಮುಂದೆ ಒಂದು ನೋಜಲ್ ಇರ್ತದೆ. ಅದ್ರ ಮುಂದೆ ಒಂದು ಕ್ಯಾಥೆಟರ್ ಅಂಥೇಳಿ ಒಂದು ಸಣ್ಣ ಕೆಂಪು ಪೈಪ್ ಇರ್ತದೆ. ಅದಕ್ಕೆ ಮುಂದೆ ಎಣ್ಣೆ ಹಚ್ಚಿರ್ತಾರೆ ಒಂದು 4-5 ಇಂಚ್. ಆ ಎಣ್ಣೆ ಹಚ್ಚಿದ ಭಾಗನ್ನು ಗುದದ್ವಾರದಾಗ ತೂರಿಸ್ಬೇಕು ಅಥವಾ ಇನ್ಸರ್ಟ್ ಮಾಡಬೇಕು. ಆಮೇಲೆ 2-3 ಫೂಟ್ ಎತ್ತರ ಮೇಲೆ ಅದನ್ನ ಎನಿಮಾ ಪಾಟ್ ಎನಿಮಾ ಡಬ್ಬಿ ಇಟ್ಟಿರ್ಬೇಕು. ಅದ್ರಾಗ ಬರೀ ಉಗುರು ಬೆಚ್ಚಗೆ ನೀರು, ಮತ್ತೇನೂ ಅಲ್ಲ. ಉಗುರು ಬೆಚ್ಚಗೆ ನೀರು 1 ಲೀಟ್ರಿಗೂ ಮೇಲ್ಪಟ್ಟು ಉಗುರು ಬೆಚ್ಚಗೆ ನೀರು ಒಳಗೆ ಹೋಯ್ತು ಅಂತಂದ್ರೆ ಸ್ವಚ್ಛಂಗಿ ತೊಳ್ಕೊಂಬರ್ತದ. ಅದಕ್ಕೆ ಬಸ್ತಿ ಅಂತಾರೆ. ಬಸ್ತಿಗೆ ಕ್ರಿಯೆ ನೋಡ್ರಿ. ಒಬ್ಬ ಭಾಳ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಡಾಕ್ಟರ್ ಕುಲರಂಜನ್ ಮುಖರ್ಜಿ ಅಂಥೇಳಿ ಉತ್ತರ ಭಾರತದಾಗ ಮತ್ತು ದೇಶ ವಿದೇಶಗಳಲ್ಲಿ ಅವ್ರ ಹೆಸರು ಭಾಳ ಜೋರದ. ಎನಿಮಾ ತೊಗೊಂಬಿಟ್ರೆ, ಉಪವಾಸ ಮಾಡಿ ಎನಿಮಾ ತೊಗೊಂಬಿಟ್ರೆ ರೋಗದ ನಡನ ಮುರಿತೈತಿ ಅಂತ ಹೇಳ್ತಾರೆ ಅವ್ರು. ಅದಕ್ಕೆ ರೋಗದ ಶಕ್ತಿ ಕೊಲಾಪ್ಸ್ ಆಗಬೇಕಾಗಿತ್ತು, ರೋಗಿದಲ್ಲ, ರೋಗದ ಶಕ್ತಿ ಕೊಲಾಪ್ಸ್ ಆಗಬೇಕಾಗಿತ್ತು. ಅಂತಂದ್ರೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಉಪವಾಸ ಮಾಡಿ ಎನಿಮಾ ತಗೋ. ಉಪವಾಸ ಅಂದ್ರೆ ತಾಯಂದ್ರೆ ಮಾಡ್ತಿರ್ತಾರಲ್ಲ ಮನ್ಯಾಗ. ಈಗ ಸೋಮವಾರ ಒಪ್ಪತ್ತ, ಮಂಗಳವಾರ ಒಪ್ಪತ್ತ, ಹಂಗಲ್ಲ ಅದು. ಅವರು ಏನು ಮಾಡ್ತಾರಂದ್ರೆ ಒಪ್ಪತ್ತು ಮಾಡ್ತಾರೆ. ದಿನನಿತ್ಯ ತಿನ್ನು ರೊಟ್ಟಿ ಪಲ್ಯ ಬದ್ದಲ್ಲ ಉಪ್ಪಿಟ್ಟು ಸಾಬುದಾನಿ ಬಗರು ಇವು ಚೇಂಜ್ ಆಫ್ ಫುಡ್ ಇಸ್ ಫೀಸ್ಟ್ ಅಂತ. ಅದಕ್ಕೆ ಅದು ಉಪವಾಸ ಅನಿಸ್ಕೊಳ್ಳಂಗಿಲ್ಲ. ಬರೀ ನೀರಿನ ಮೇಲೋ, ಲಿಂಬೆ ರಸ ನೀರಿನ ಮೇಲೋ, ಲಿಂಬೆ ರಸ ಜೇನುತುಪ್ಪ ನೀರಿನ ಮೇಲೋ, ಎಳ್ನೀರು ಮೇಲೋ, ಹಿಂಗೆ ಹಣ್ಣಿನ ರಸಗಳ ಮೇಲೆ ಇರ್ಲಾಕೆ ಏನಂತಾರೆ ನೀವು ಉಪವಾಸ ಅನ್ಬೋದು. ಸುಮ್ಮನೆ ನಿರಾಹಾರ ನೀರನ್ನ ತೊಗೊಂಡಿದ್ರೆ ಭಾಳ ಕ್ಲೀನ್ ಆಕದ, ಚಲೋ. ಚೆನ್ನಾಗಿ ನೀರು ಕುಡಿತಾ ಇರಬೇಕು. ಇಲ್ಲ ಆಗಂಗಿಲ್ಲಪ್ಪ ಬರೀ ನೀರು ಮೇಲೆ ಇರೋದು ಆಗಂಗಿಲ್ಲ ಅಂತಂದ್ರೆ ಅದ್ರಾಗ ಸ್ವಲ್ಪ ಲಿಂಬೆ ರಸ ಹಿಂಡ್ಬೇಕು. ಯಾಕೆ ಲಿಂಬೆ ರಸ ಉಪವಾಸದಾಗ ಇಲ್ಲಿ ಕೊಡ್ತೀವಿ ಅಂತಂದ್ರೆ ಮಾನವ ಶರೀರದಾಗ ಸಿ ವಿಟಮಿನ್ ಸ್ಟೋರೇಜ್ ಇರೋಂಗಿಲ್ಲ, ಎಲ್ಲ ವಿಟಮಿನ್ ಸ್ಟೋರೇಜ್ ಇರ್ತದೆ. ಅದಕ್ಕೆ ಸಿ ವಿಟಮಿನ್ ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ಬೆಟ್ಟದ ನೆಲ್ಲಿ ಅಥವಾ ಲಿಂಬೆ ಹಣ್ಣು. ಅದಕ್ಕೆ ಬೆಟ್ಟದ ನೆಲ್ಲಿ ಯಾವತ್ತೂ ಸಿಗಂಗಿಲ್ಲ, ಲಿಂಬೆ ಹಣ್ಣು ಯಾವತ್ತೂ ಸಿಗ್ತಾವೆ ಅವತ್ತರ ಸೀಸನ್ಯಾಗ. ಅದಕ್ಕೆ ಒಂದು ವಾಟಿ ನೀರಿನಾಗ ಅರ್ಧ ಲಿಂಬೆ ರಸ ಹಿಂಡಿ ನಾವು ತೊಗೊಂಬಿಟ್ಟಿವಿ ಅಂತಂದ್ರೆ ಮುಂಜಾನೆ 6ಕ್ಕೊಮ್ಮೆ, 9ಕ್ಕೊಮ್ಮೆ, 12ಕ್ಕೊಮ್ಮೆ, 3 ಗಂಟೆಗೊಮ್ಮೆ, 6 ಗಂಟೆಗೊಮ್ಮೆ, ಬೆಳಿಗ್ಗೆ 6ಕ್ಕೆ ಎದ್ದಾನ ಹಿಡ್ಕೊಂಡು ಮನ್ಕೊಳ್ಳೋ ತನಕ ಒಂದು 5-6 ಸಲ ತೊಗೊಂಡು ನಮ್ಮ ಕಾಯಕದಾಗ ತೊಡಗಿ ಬಿಟ್ಟಿವಿ ಅಂತಂದ್ರೆ ಬಾಡಿ ಕಾಯ ಕರ್ಮದಲ್ಲಿ ಮನಜ್ಞಾನದಲ್ಲಿ ಮಡಿವಾಳ ಮಾಚಿದೇವರ ಕಾಯಕದಂತೆ ಅಂತ. ಅದಕ್ಕಾಗಿ ನಾವು ಉಪವಾಸ ಮಾಡಿ ಎನಿಮಾ ತೊಗೊಂಡು ಬಿಟ್ಟಿವಿ ಅಂತಂದ್ರೆ ಇದನ್ನೆಲ್ಲ ಒಬ್ಬ ತಜ್ಞ, ನಿಸರ್ಗ ಚಿಕಿತ್ಸಾ ತಜ್ಞರಿಗೆ ಗೊತ್ತಿರಲಿಲ್ಲ ಅಂದ್ರೆ ನಿಸರ್ಗ ಚಿಕಿತ್ಸಾ ತಜ್ಞರ ಮಾರ್ಗದರ್ಶನದೊಳಗೆ ಅದನ್ನು ಕಲ್ಕೊಂಡು ಆಮೇಲೆ ಮನೆಯೊಳಗೆ ಮಾಡ್ಬೋದು. ಯಾಕಂದ್ರೆ ನಿಸರ್ಗ ಚಿಕಿತ್ಸೆ ಅಂದರೆ ಘರಗುತ್ತಿ ಉಪಚಾರ ಅದು. ಅದಕ್ಕಾಗಿ ಘರಗುತ್ತಿ ಉಪಚಾರ ಅಂದರೆ ಮನೆಯೊಳಗೆ ಮಾಡ್ಬೋದು. ಅದಕ್ಕಾಗಿ ಯಾಕಂದ್ರೆ ಮಣ್ಣು ನೀರು ಬಿಸಿಲ ಗಾಳಿ ಎಲ್ಲಿ ಬೇಕಾದ್ರೂ ಸಿಗ್ತಾವೆ. ಅದಕ್ಕೆ ಮಿಟ್ಟಿ ಪಾನಿ ಧೂಪ್ ಹವಾ ಸಬ್ ರೋಗಂಕಿ ಯಹಿ ದವಾ ಅಂತ. ಅದಕ್ಕೆ ಮಣ್ಣು ನೀರು ಬಿಸಿಲ ಗಾಳಿ ಆಕಾಶ ಇವು ಪಂಚಭೂತದ ಇವತ್ತನ್ನ ನಾವು ತಗೊಂಡು ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತಾರೆ. ಅದಕ್ಕಾಗಿ ನೇತಿ ಧೌತಿ ಕಪಾಲ್ಭಾತಿ ತ್ರಾಟಕ್ ನವಲಿ ಬಸ್ತಿ ಅಂತ ಈ ಷಟ್ ಕ್ರಿಯೆಗಳನ್ನು ಮಾಡಿ ಆ ನಂತರ ಹಲ್ಲು ತಿಕ್ಕಿ ನಾಲಿಗೆ ಸ್ವಚ್ಛ ಮಾಡಿ 1 ವಾಟಿ ನೀರು. ನಮ್ಮ ಆಶ್ರಮದಾಗ ನಮ್ಮ ಮಠದಾಗ ಇದೇ ರೀತಿ ನಡೀತಾವೆ ಟ್ರೀಟ್ಮೆಂಟ್. ಬೆಳಿಗ್ಗೆ 5 ಗಂಟೆ ಕನೆ ಎಬ್ಬಿಸ್ತೀವಿ. ಎಬ್ಬಿಸಿದ ಕೂಡಲೇ ಉಗುರು ಬೆಚ್ಚಗೆ ನೀರು 3 ಗ್ಲಾಸ್ ಕುಡಿದು ಬ್ರಿಸ್ಟ್ ವಾಕ್ ಮಾಡಿ ಬರೋದು.
1 ಕಿಲೋಮೀಟ್ರ್ ಬ್ರಿಸ್ಟ್ ವಾಕ್ ಮಾಡಿಬಿಟ್ರೆ ಸ್ವೆಟ್ಟಿಂಗ್ ಆಗ್ತದೆ. ಸ್ವೆಟ್ಟಿಂಗ್ ಆಯಿತು ಅಂತಂದ್ರೆ ತ್ವಚೆ ಎಲ್ಲ ತನ್ನ ಟಾಕ್ಸಿನ್ ಎಲ್ಲ ಒಳಗಿನ ಟಾಕ್ಸಿನ್ ಎಲ್ಲ ಹೊರಗೆ ಹಾಕಿ ಮತ್ತು ಆ್ಯಕ್ಟಿವ್ ಆಗ್ತದೆ, ಹೆಲ್ದಿ ಆಗ್ತದೆ. ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ 1 ವಾಟಿ ನೀರು, 2 ಚಮಚ ಜೇನುತುಪ್ಪ, ಅರ್ಧ ಲಿಂಬೆ ರಸ, ಇದನ್ನು ಒಂದು ಡ್ರಿಂಕ್, ರಿಫ್ರೆಶಿಂಗ್ ಡ್ರಿಂಕ್ ಅಂತಾರೆ. ಜೇನುತುಪ್ಪದೊಳಗೆ ಸಾಲ್ಯುಬಲ್ ಗ್ಲುಕೋಸ್ ಫ್ರುಕ್ಟೋಸ್ ಅಂತಿರ್ತದೆ. ಅದು ಈಸಿಯಾಗಿ ಡೈಜೆಸ್ಟ್ ಆಗ್ತದೆ, ಪಟ್ನ ಬ್ರೈನ್ಗೆ ಗ್ಲುಕೋಸ್ ಸಿಗ್ತದೆ. ನೋಡಿರಿ, ನೀವು ಹುಟ್ಟಿದ ಕೂಸಿಗೆ ಸಹಿತ ಜೇನುತುಪ್ಪ ಸಿಪ್ಪಿಸ್ತಾರೆ. ಯಾಕಂದ್ರೆ ಒಂದು ಕಲಿಯುಗದ ಅಮೃತ ಇತ್ತು ಅಂತಂದ್ರೆ, ಅದು ಏನಾದರೂ ಇತ್ತು ಅಂತಂದ್ರೆ ಅದು ಅಮೃತ. ಇದನ್ನ ಜೇನುತುಪ್ಪ. ಯಾಕಂದ್ರೆ ಹೂವಿನ ಮಕರಂದದಿಂದ ಮಾಡಿರ್ತಾವೆ ಅಷ್ಟು ಸೂಕ್ಷ್ಮವಾಗಿ. ಅದಕ್ಕಾಗಿ ಜೇನುತುಪ್ಪ, ಲಿಂಬೆ ರಸ, ನೀರ ನಾವು ಸಿಪ್ಪಿಂಗ್ ಮಾಡ್ಕೋತ ಕುಡಿಯೋದ್ರಿಂದ ಲಿಂಬೆ ರಸ, ನೀರ, ಜೇನುತುಪ್ಪ ಇಲ್ಲೇ ಕರಗ್ತದೆ. ಟೈಲಿನ್ ಅಂಥೇಳಿ ಪಿಷ್ಟ ಮತ್ತು ಶರ್ಕರೆ ಎಲ್ಲಿ ಕರಗ್ತಾವಪ್ಪ ಅಂತಂದ್ರೆ ಇಲ್ಲೇ ಟೈಲಿನ್ ಅಂಥೇಳಿ ಒಂದು ಎಂಜೈಮ್ ಸಿಕ್ರಿಷನ್ ಆಗ್ತಿರ್ತವೆ. ಪಾಚಕ ರಸ ಒಂದು 10ನೇ ಭಾಗದಷ್ಟು ಯಾವುದು ಸ್ಟಾರ್ಚ್ ಆ್ಯಂಡ್ ಶುಗರ್ ಪಚನ ಆಗೋದು ಎಲ್ಲಿಪ್ಪ ಅಂತಂದ್ರೆ ಬಾಯಾಗ. ಯಾಕಂದ್ರೆ ಬಾಯಾಗ ಹಲ್ಲಿಲ್ಲ, ನಾಲಿಗಿಲ್ಲ. ಅದಕ್ಕಾಗಿ ತಿಳ್ಕೊಬೇಕು ಚೆನ್ನಾಗಿ. ಕೈಸೆ ಖಾಯಿ ಅಂದರೆ ಈಟ್ ದ ಮಿಲ್ಕ್ ಆ್ಯಂಡ್ ಡ್ರಿಂಕ್ ದ ಬ್ರೆಡ್ ಅಂತ. ಹಾಲು ತಿನ್ಬೇಕತ್ತ, ರೊಟ್ಟಿ ಕುಡಿಬೇಕತ್ತ. ಏನು ರೀ ಸ್ವಾಮಿಗಳ, ಅದು ಹೆಂಗತ್ತ? ಇಲ್ಲ, ನೀವು ಚೆನ್ನಾಗಿ ನುರಿಸೋದ್ರಿಂದ ರೊಟ್ಟಿ ಎಲ್ಲ ನುರಿ 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 ಏಕ್ದಮ್ ದ್ರವ ಹಾಕದು. ಆವಾಗ ನಾವು ಕುಡಿಬೇಕು. ಇದರಿಂದ ಏನಾಕ್ಕದ? ಆಹಾರ ದೌಡು ಪಚನ ಹಾಕದ. ಎಷ್ಟೆಷ್ಟು ಸೂಕ್ಷ್ಮವಾಗಿ. ಅದಕ್ಕೆ ಹಿತ್ ಬುಕ್, ಮಿತ್ ಬುಕ್, ಋತ್ ಬುಕ್ ಅಂತ. ಋತ್ ಅಂದರೆ ಸರಿಯಾದ ರೀತಿಯಿಂದ ನಾವು ಔಷಧದ ಕೆಲಸ ಹೊತ್ತತ್ತೆ. ಎಲ್ಲೋ ಹೋಗೋ ಸಂಬಂಧ ಚೆನ್ನಾಗಿ ಬಾಯಾಡ್ಸಂಗಿಲ್ಲ, ಬಡ 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 ಅವಳು ಚವಳು ತಿಂದು ಬಿಡ್ತೀವಿ. ಆವಾಗ ಹೊಟ್ಟೆ ಗುಡು 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 ಮಾಡ್ಲಾಗ್ತದೆ. ಯಾಕಂದ್ರೆ ಸರಿಯಾಗಿ ಪಚನ ಆಗಂಗಿಲ್ಲ. ಅದು ನೀ ಅವಳು ಚವಳು ತಿಂದು ಬಿಟ್ಟಿರ್ತಿ. ಅದಕ್ಕಾಗಿ ಚೆನ್ನಾಗಿ ಚೀವಿಂಗ್ ಆಗಬೇಕು. ಕ್ಯಾ ಖಾಯ್, ಕ್ಯೂ ಖಾಯ್, ಕಬ್ ಖಾಯ್, ಕೈಸೆ ಖಾಯ್, ಕೈಸೆ ಖಾಯ್, ಈಟ್ ದ ಮಿಲ್ಕ್ ಆ್ಯಂಡ್ ಡ್ರಿಂಕ್ ದ ಬ್ರೆಡ್. ಹೆಂಗೆ ಉಣ್ಬೇಕು ಅಂತಂದ್ರೆ ಚೆನ್ನಾಗಿ ಅದನ್ನು ಮೆಲಕ್ಕೆ ಹಾಕಿ 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 ಸರಿಯಾಗಿ. ಯಾಕಂದ್ರೆ ಮುಂದೆ ಡೈಜೆಸ್ಟಿವ್ ಸಿಸ್ಟಮ್ ಇದನ್ನು ಚಾಲೂ ಆಗೋದ ಗಿರಣ್ಯಾಗ ಹೆಂಗೆ ಮ್ಯಾಲೆ ಇದನ್ನು ಹಾಕಿದ ಕೂಡಲೇ ಇಲ್ಲೇ ಚೆನ್ನಾಗಿ ಬಿಸಿ ಇದನ್ನು ಹಾಕೋದು. ಹಂಗೆ ಚೆನ್ನಾಗಿ ಚಿವಿಂಗ್ ಆಗ್ಬೇಕು. ಚಿವಿಂಗ್ ಅಂದ್ರೆ ನುರಿಸ್ಬೇಕು. ನುರಿಸಿದ್ರೆ ಮುಂದೆ ಎಲ್ಲ ಯಂತ್ರಗಳಿಗೆ ತೊಂದರೆ ಆಗಂಗಿಲ್ಲ. ಲಿವರ್ಗಾಗಲಿ, ಆಮಾಶಯಕ್ಕಾಗಲಿ, ಸಣ್ಣ ಕಳ್ಳಿಗಾಗಲಿ, ಬಾಯಿಲ್ ಅಂದ್ರೆ ಪಿತ್ತಾಶಯಕ್ಕಾಗಲಿ, ಮೆದೋಜೀರಕ ಏನು ಯಂತ್ರಗಳು ಬರ್ತಾವೆ ಅವಕ್ಕೆ ಯಾವಕ್ಕೂ ಲೋಡ್ ಬೀಳಂಗಿಲ್ಲ. ಇದನ್ನು ಅಂದ್ರೆ ಭಾರ ಬೀಳಂಗಿಲ್ಲ. ಅದಕ್ಕಾಗಿ ನಾವು ಇದನ್ನು ತಿಳ್ಕೋಬೇಕು. ಅಕ್ಕಮಹಾದೇವಿ ತಾಯಿಯವರು ಒಂದು ಕಡೆ ಹೇಳ್ತಾರೆ, ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇ ಲೇಸು ಕಂಡಯ್ಯ. ಒಬ್ಬ ಹಾವಾಡಿಗ ಹಾವ ಆಡಿಸ್ಬೇಕಾಗಿತ್ತು ಅಂತಂದ್ರೆ ಅವನು ಏನು ಮಾಡ್ತಾನಪ್ಪ ಅಂತಂದ್ರೆ ಅದ್ರ 1-2 ವಿಷಯದ ಹಲ್ಲು ಇರ್ತಾವೆ, ಅವು ಕಿತ್ತು ಬಿಡ್ತಾವೆ. ಅವಾಗ ಅವಾಗ ಹಾವ ಆಡಿಸ್ಲಿಕ್ಕೆ ಈಜಿ ಆಗ್ತದ, ಅಂಜಿಕಿರಂಗಿಲ್ಲ. ಹಂಗೆ ಈ ಶರೀರವನ್ನು ತಿಳ್ಕೊಂಡು ಇದ್ರದ್ದು ಅಹಂಕಾರ ಮಮಕಾರ ಅನ್ನುವಂಥ 2 ಹಲ್ಲು ಕಿತ್ತು ಇದ್ರಾಗುವ ಇದ್ದೀವಿ ಅಂದ್ರೆ ಅದಕ್ಕೆ ಕಾಯ ಗುಣ ವಿವರಿಸಬಲ್ಲಡೆ ಕಾಯದ ಸಂಘವೇ ಲೇಸು ಕಂಡಯ್ಯ. ನೋಡಪ್ಪ, ಇದನ್ನು ತಿಳ್ಕೊಂಡಿದ್ರಾಗ ಇದ್ದಿ ಅಂತಂದ್ರೆ ನಿನಗೆ ತೊಂದರೆ ಆಗಂಗಿಲ್ಲ. ಅದಕ್ಕೆ ನಾವು ತಿಳ್ಕೋಬೇಕು, ವಾಟ್ ಈಸ್ ಬಾಡಿ, ವಾಟ್ ಈಸ್ ಹೆಲ್ತ್, ಅದಕ್ಕೆ ವಾಟ್ ಈಸ್ ಡಿಸೀಸ್. ಇವೆಲ್ಲ ನಾವು ತಿಳ್ಕೊಂಬಿಟ್ಟಿವಿ ಅಂತಂದ್ರೆ ಬಾಡಿದ ಎನಾಟಮಿ, ಫಿಸಿಯಾಲಜಿ ಅಂದ್ರೆ ಕರಣ ಹಾಸಿಗೆ ಒಳಗೆ ಚನ್ನಬಸವಣ್ಣವ್ರು ಭಾಳ ಚಂದ ಇದ್ರದ್ದು ವಿವರವನ್ನು ಕೊಡ್ತಾರೆ. ಎಲ್ಲ ಅವಯವಗಳು, ಅಂಗಾಂಗಗಳು ಮತ್ತು ಅಲ್ಲಿ ಅವೆಲ್ಲ ಪಂಚಪ್ರಾಣಗಳು, ಅದಕ್ಕೆ ಪಂಚ ಅಂಗಗಳು, ಪಂಚಪ್ರಾಣಗಳು, ಪಂಚೇಂದ್ರಿಯಗಳು, ಪಂಚ ವಿಷಯಗಳು. ಹಿಂಗೆ ಇದಕ್ಕೆ ಪಂಚೀಕರಣ ಅಂತ ವೇದಾಂತದಾಗ ಅಂತಾರೆ. ನಮ್ಮಲ್ಲಿ ಕರಣ ಹಾಸಿಗೆ. ಶರಣ ಪಾರಿಭಾಷಿಕ ಶಬ್ದದಲ್ಲಿ, ಶರಣರ ಪರಂಪರೆಯ ಪಾರಿಭಾಷಿಕ ಶಬ್ದದಲ್ಲಿ ಇದಕ್ಕೆ
ಕರಣ ಹಾಸಿಗೆ ಅಂತ. ಕರಣ ಹಾಸಿಗೆ ಈಸ್ ನಥಿಂಗ್ ಬಟ್ ವೇದಾಂತಿಗಳು ಹೇಳುವಂಥ ಇದನ್ನು ಏನು ಅಂತೀವಲ್ಲ ಈಗ ಪಂಚೀಕರಣ ಅಂತಾರೆ. ಮತ್ತು ಇದು MBBS ಅಥವಾ ವೈದ್ಯಕೀಯ ಇದರೊಳಗೆ ಏನಂತಾರೆ ಎನಾಟಮಿ ಫಿಸಿಯಾಲಜಿ. ಅದಕ್ಕೆ ಈ ರೀತಿ ಅಕ್ಕಮಹಾದೇವಿ ತಾಯಿ ಹೇಳಿದಂಗೆ ನಾವು ಈ ಶರೀರವನ್ನು ಚೆನ್ನಾಗಿ ತಿಳ್ಕೊಂಡಿದ್ರಾಗ ಇದ್ದೀವಿ ಅಂತಂದ್ರೆ ತೊಂದರೆ ಆಗಂಗಿಲ್ಲ. ಅದಕ್ಕಾಗಿ ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇಲೇಸು ಕಂಡಯ್ಯ, ಕಾಯ ಗುಣ ವಿವರಿಸಬಲ್ಲಡೆ ಕಾಯದ ಸಂಘವೇಲೇಸು ಕಂಡಯ್ಯ. ಚನ್ನಮಲ್ಲಿಕಾರ್ಜುನ ನೀನು ಒಲಿದವರು ಕಾಯಗೊಂಡಿದ್ದರೇನ ಬೇಡ. ಶರಣು ಶರಣಾರ್ಥಿ.